ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. 2025 ವರ್ಷ ಮುಕ್ತಾಯಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಆದರೆ ಈ ಡಿಸೆಂಬರ್ ತಿಂಗಳು ಮುಗಿಯುವ ಒಳಗಡೆ ನೀವು ಪೂರೈಸಲೇಬೇಕಾದ ಕೆಲವು ಪ್ರಮುಖ ಹಣಕಾಸು ಮತ್ತು ಅಧಿಕೃತ ಕೆಲಸಗಳು ಉಳಿದಿವೆ. ಈ ಗಡುವುಗಳನ್ನು ನೀವು ಮರೆತರೆ ಜನವರಿ 2026ರಿಂದ ಭಾರಿ ದಂಡ ತೆರಬೇಕಾಗುತ್ತೆ ಅಥವಾ ನಿಮ್ಮ ಸೌಲಭ್ಯಗಳೇ ಕಡಿತವಾಗಬಹುದು. ಪಡಿತರ ಚೀಟಿ KYC ಇಂದ ಹಿಡಿದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯವರೆಗೆ ಏನೆಲ್ಲ ಬದಲಾವಣೆಗಳು ಆಗಲಿವೆ, ಡಿಸೆಂಬರ್ 31ರ ಒಳಗಡೆ ನೀವು ಮಾಡಲೇಬೇಕಾದ ಆ 5 ಕೆಲಸಗಳ ಕಂಪ್ಲೀಟ್ ಲಿಸ್ಟ್ ಎಲ್ಲಿದೆ ನೋಡೋಣ ಬನ್ನಿ. ಇದೇ ಡಿಸೆಂಬರ್ 2025ರಲ್ಲಿ ನೀವು ಮೊದಲಿಗೆ ಗಮನಿಸಬೇಕಾದದ್ದು ITR ಸಲ್ಲಿಕೆ. ತೆರಿಗೆ ಲೆಕ್ಕ ಪರಿಶೋಧನೆ ಅಥವಾ ಆಡಿಟ್ ಮಾಡಿಸುವವರಿಗೆ ITR ಸಲ್ಲಿಸಲು ಕೇಂದ್ರ ಸರ್ಕಾರ ಡಿಸೆಂಬರ್ 10ರವರೆಗೆ ಕಾಲಾವಕಾಶ ನೀಡಿದೆ. ಇದು ಆಡಿಟ್ ವರದಿ ಮತ್ತು ಹಣಕಾಸು ಇಲಾಖೆ ಸಲ್ಲಿಸುವವರಿಗೆ ದೊಡ್ಡ ಸಮಾಧಾನ ತಂದಿದೆ. ಒಂದು ವೇಳೆ ಈ ಸಮಯ ಮೀರಿ ಹೋಗಿದ್ರೆ ತಪ್ಪುಗಳನ್ನ ಸರಿಪಡಿಸಲು ಅಥವಾ ತಡವಾಗಿ ರಿಟರ್ನ್ ಸಲ್ಲಿಸಲು ಡಿಸೆಂಬರ್ 31 ಕೊನೆಯ ಅವಕಾಶವಾಗಿದೆ. ಇನ್ನು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವ ವಿಚಾರದಲ್ಲಿ ಅಸಡ್ಡೆ ಬೇಡ. 2024 ಅಕ್ಟೋಬರ್ ಒಳಗಡೆ ಆಧಾರ್ ಹೊಂದಿರುವವರು ಡಿಸೆಂಬರ್ 31ರೊಳಗೆ ಪ್ಯಾನ್ ಕಾರ್ಡ್ ಜೊತೆ ಲಿಂಕ್ ಮಾಡಲೇಬೇಕು. ಇದನ್ನು ತಪ್ಪಿಸಿಕೊಂಡು ನಿಮ್ಮ ಪ್ಯಾನ್ ಕಾರ್ಡ್ ಕೆಲಸ ಮಾಡೋದಿಲ್ಲ. ಪರಿಣಾಮ ಬ್ಯಾಂಕ್ ವಹಿವಾಟುಗಳು, ಹೂಡಿಕೆಗಳು ಮತ್ತು ಇತರ ಹಣಕಾಸು ಕೆಲಸಗಳಿಗೆ ಬ್ರೇಕ್ ಬೀಳೋದು ಖಚಿತ. ಇನ್ನು ನೀವು ಕಳೆದ ಬಾರಿ ITR ಸಲ್ಲಿಸುವಾಗ ಏನಾದ್ರೂ ತಪ್ಪು ಮಾಡಿದ್ರೆ ಅಥವಾ ಈವರೆಗೆ ಸಲ್ಲಿಸದೇ ಇದ್ದರೆ ಅದಕ್ಕೆ ಡಿಸೆಂಬರ್ 31 ಕಡೆಯ ದಿನಾಂಕ. 5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರೋರಿಗೆ 1,000 ರೂಪಾಯಿ ದಂಡ ಇದ್ರೆ ಉಳಿದವರಿಗೆ 5,000 ರೂಪಾಯಿವರೆಗೆ ದಂಡ ಬೀಳಬಹುದು. ಈ ಗಡುವು ಮಿಸ್ ಆದ್ರೆ ಆಮೇಲೆ 25ರಿಂದ 50% ಅಡಿಷನಲ್ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಆದ್ರಿಂದ ಈ ತಿಂಗಳೇ ನಿಮ್ಮ ತೆರಿಗೆ ಕೆಲಸ ಮುಗಿಸಿಕೊಳ್ಳಿ. ಇನ್ನು ಬಡವರ ಪಾಲಿನ ಅನ್ನವಾದ ಪಡಿತರ ಚೀಟಿ ವಿಚಾರದಲ್ಲೂ ಸರ್ಕಾರ ಕಠಿಣವಾಗಿದೆ. ದೇಶದಾದ್ಯಂತ ಪಡಿತರ ಚೀಟಿದಾರರ KYC ಮಾಡಿಸಲು ಡಿಸೆಂಬರ್ 31 ಗಡುವು ನೀಡಲಾಗಿದೆ. ಒಂದು ವೇಳೆ ನೀವು ನಿಮ್ಮ ಮನೆಯವರ KYC ಮಾಡಿಸದಿದ್ದರೆ ಜನವರಿ 2026ರಿಂದ ನಿಮಗೆ ಉಚಿತ ಪಡಿತರ ಸಿಗೋದಿಲ್ಲ. ಜೊತೆಗೆ ಪಟ್ಟಿಯಿಂದ ನಿಮ್ಮ ಹೆಸರನ್ನೇ ತೆಗೆದುಹಾಕುವ ಸಾಧ್ಯತೆಗಳು ಇರೋದ್ರಿಂದ ಕೂಡಲೇ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಕೆಲಸ ಮುಗಿಸಿಕೊಳ್ಳಿ. ಸ್ವಂತ ಮನೆ ಕಟ್ಟಿಕೊಳ್ಳುವ ಕನಸು ಕಾಣುವವರಿಗೆ ಒಂದು ಸುವರ್ಣ ಅವಕಾಶ ಇದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 2.5 ಲಕ್ಷ ರೂಪಾಯಿ ಸಹಾಯಧನ ಪಡೆಯಲು ಅರ್ಜಿ ಸಲ್ಲಿಸುವ ದಿನಾಂಕವನ್ನ ಡಿಸೆಂಬರ್ 31ರವರೆಗೆ ವಿಸ್ತರಿಸಲಾಗಿದೆ. ಅರ್ಹರು ಆಧಾರ್ ಕಾರ್ಡ್ ಮತ್ತು ಆದಾಯ ಪ್ರಮಾಣ ಪತ್ರದೊಂದಿಗೆ ಆನ್ಲೈನ್ ಪೋರ್ಟಲ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಒಟ್ಟಿನಲ್ಲಿ ಈ ವರ್ಷ ಮುಗಿಯೋ ಮೊದಲೇ ಈ 5 ಕೆಲಸಗಳನ್ನ ಮಾಡಿ ಮುಗಿಸಿದ್ರೆ ಆರಾಮಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.